ಹರೇ ಶ್ರೀನಿವಾಸ. ಇವತ್ತಿನ ಆರಾಧನೆಯ ಕಥಾನಾಯಕರಾದ ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಮೇಲೆ ಗೋಪಾಲದಾಸರು ಮತ್ತು ಅವರ 3 ತಮ್ಮ ಗುರುಗೋಪಾಲದಾಸರು, ವರದಗೋಪಾಲದಾಸರು, ತಂದೆ ಗೋಪಾಲದಾಸರು 4 ಜನರು ಸೇರಿ ಮಾಡಿದ್ದ ಒಂದೇ ಹಾಡು. ಈ ಹಾಡಿನ ವೈಶಿಷ್ಟ್ಯ ಏನು ಅಂದರೆ, ಸತ್ಯಬೋಧರ ಆಜ್ಞಾನುಸಾರ 4 ಜನರು ಸೇರಿ ಒಂದೊಂದು ದಿಕ್ಕಿನಲ್ಲಿ ಕೂತ ಮಾದರಿ 4 ಜನರು ಸೇರಿ ಒಂದೇ ಹಾಡಾಗಿ ಮಾಡಿದ್ದಾರೆ. ಈ ಹಾಡಿನಲ್ಲಿ ಪಲ್ಲವಿ ಅನುಪಲ್ಲವಿಯನ್ನು ತಂದೆ ಗೋಪಾಲದಾಸರು, ಫಸ್ಟ್ ನುಡಿಯನ್ನು ಮೊದಲನೇ ನುಡಿಯನ್ನು ವರದಗೋಪಾಲದಾಸರು, 2ನೇ ನುಡಿಯನ್ನು ಗುರುಗೋಪಾಲದಾಸರು, 3ನೇ ನುಡಿಯನ್ನು ಗೋಪಾಲದಾಸರು ಗೋಪಾಲ ವಿಟ್ಲ ಅಂತ ಅಂಕಿತ ಹಾಕಿ ಈ ಹಾಡನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹತ್ರ ಸಮರ್ಪಣೆ ಮಾಡಿದ್ದಾರೆ. ಈ ಹಾಡನ್ನು ಹೇಳುವ ಪ್ರಯತ್ನವನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ. ಮಾರಮದ ಘನ್ನ ಸಮೀರ ಮಧ್ವಮತೋದಾರ ಶುಭಗುಣ ಸಾಗರ ಧೀರ ಗುರು ಸತ್ಯಬೋಧಾರ್ಯ ಹರಿ ಕರುಣದಲ್ಲಿ ಪರವರ್ಗದ ಗೆಲಿದು ದಾರುಣಿಯೊಳು ಮೆರೆದೆ. ಮಾರಮದ ಘನ್ನ ಸಮೀರ ಮಧ್ವಮತೋದಾರ ಶುಭಗುಣ ಸಾಗರ ಧೀರ ಮುನಿ ನಿಮ್ಮ ಮಹಿಮೆಯನ್ನು ತಿಳಿಯದಲೆ ದಂಡೆತ್ತಿ ಮನಸಿಜನು ಬರಲು ಕೇಳಿತಾಳಿ. ಘನ ಮಹಿಮ ಸತ್ಯ ಪ್ರಿಯ ಗುರು ಕರುಣ ದೃಢ ಕವಚವನ್ನು ಧರಿಸಿ ಧೀರರಾಗಿ ಸಾಗಿ ಮನೋಜಯ ದೃಷ್ಟಾಂಗ ಯೋಗ ಸಾಧನ ಬಲದಿ ಮಣಿಯದಲೆ ಮರ್ಮಾಲೆತು ಕಲೆತು ಪ್ರಣವಾದಿ ಮಂತ್ರ ಪ್ರತಿಪಾದ್ಯ ಮೂರ್ತಿಗಳ ಚಮ್ಮನೆ ಮಾಡಿ ಅರಿಷ್ಟತನ ಹಣಿದು ಓಡಿಸಿದೆ. ಮರಮದ ಗನ್ನ ಸಮೀರ ಮಧ್ವಮತೋದ್ಧಾರ ಶುಭಗುಣ ಸಾಗರ ಧೀರ ಕುಸುಮಾಸ್ತ್ರ ನಂಗನಾಗಲು ಉಡು ಸಹಿತ ಹಿಮಗು ನಸಗಿನ ಬಗೈದಿ ನಿಂದ ಮಂದ ಶ್ವಸನ ಮೆಲ್ಲನೆ ಜರಿಯೆ ವನಕ್ಕೆ ಪೋದ ವಸಂತ ಜುಷಮಕರ ಜಲದೋಳಡಗೆ ನಡುಗೆ ಎಸೆವ ಶುಕ ಪಿಕ ಸಮೂಹಗಳು ಭಯಪಟ್ಟು ಬಲು ದಶ ದಿಶೆಗೆ ಓಡಿ ಪೊಗೆ ಕೂಗೆ ಹೊಸ ಮಲ್ಲಿಕಾದಿ ಕೋಟ್ ಮಲವಂಜಿ ಬಾಯಿ ಬಿಡಲು ಯಶೋನಿಧಿಯ ತವ ಕೀರ್ತಿ ಪಸರಿಸಿತು ಭುವನದಲ್ಲಿ. ಮರಮದ ಘನ್ನ ಸಮೀರ ಮಧ್ವಮತೋದ್ಧಾರ ಶುಭಗುಣ ಸಾಗರ ಧೀರ ಮಾರನಪ ಜಯ ಕಂಡು ಕ್ರೋಧಾದಿ ವೈರಿಗಳು ದೂರದಲ್ಲಿ ನಿಂದು ನಮಿಸಿ ಗಮಿಸಿ ವೀರಕರ್ಣನು ತನ್ನ ಮೀರಿ ತ್ಯಾಗವ ಕಂಡು ಸಾರೆ ರವಿ ಮಂಡಲವನು ಅವನು ಧೀರ ನಿಮ್ಮ ಪಾಂಡೇತ್ಯಕ ಫಣೆಪಬಾಗಿ ಶಿರಧಾರುಣಿಯ ಕೆಳಗೆ ನಡೆದ ವಿಬುಧ ಶ್ರೀರಾಮ ವ್ಯಾಸ ಗೋಪಾಲ ವಿಠಲಾಂಗ್ರಿ ಆರಾಧಕರೆ ನಿಮ್ಮ ಚಾರು ಚರಣಕ್ಕೆ ನಮಿಪೆ. ಮರಮದ ಗನ್ನ ಸಮೀರ ಮಧ್ವಮತೋದ್ಧಾರ ಶುಭಗುಣ ಸಾಗರ ಧೀರ ಗುರು ಸತ್ಯಬೋಧಾರ್ಯ ಹರಿ ಕರುಣದಲ್ಲಿ ಪರವರ್ಗದ ಗೆಲಿದು ದಾರುಣಿಯೊಳು ಮೆರೆದೆ. ಮರಮದ ಗನ್ನ ಸಮೀರ ಮಧ್ವಮತೋದ್ಧಾರ ಶುಭಗುಣ ಸಾಗರ ಧೀರ. ಹರೇ ಶ್ರೀನಿವಾಸ.